ಹಾಗಾದರೆ ವಿದ್ಧವಾದ ಏಕಾದಶಿ ದಿವಸವೂ ಕೂಡ ಉಪವಾಸ ಮಾಡಬಹುದು. ಏಕಾದಶಿ ಸೂರ್ಯೋದಯ ಕಾಲದಲ್ಲಿ ಏಕಾದಶಿ ಇದ್ರೆ ಸರಿ, ಅವತ್ತು ಉಪವಾಸ ಮಾಡಬೇಕು ಅಂತ ಹೇಳಿಕೊಂಡು ಕೆಲವು ವಚನಗಳಿವೆ. ಈ ಗೊಂದಲ ಬರಲಿಕ್ಕೆ ಕಾರಣ ಎಂದು ಪುರಾಣದಲ್ಲಿ ಅಂತಹ ವಚನಗಳಿವೆ. ಏಕಾದಶಿ ಉದಯ ಕಾಲದಲ್ಲಿ ಯಾವತ್ತು ಏಕಾದಶಿ ಇದೆಯೋ ಆವತ್ತು ಏಕಾದಶಿ ಮಾಡುವಂತ ಅನ್ನತಕ್ಕಂಥ ಮಾತುಗಳು ಇವೆ. ಅವತ್ತೇ ಉಪವಾಸ ಮಾಡುವಂತ. ಆದರೆ ಸೂರ್ಯೋದಯ ಕಾಲದಿಂದ ಏಕಾದಶಿ ಇರೋದು, ಅರುಣೋದಯ ಕಾಲದಿಂದ ಇಲ್ಲ, ಸೂರ್ಯೋದಯಕ್ಕಿಂತ ಮೊದಲು 4 ಗಳಿಗೆ ಇಲ್ಲ. ಅಂಥ ದಿವಸದಲ್ಲಿಯೂ ಉಪವಾಸ ಮಾಡಬೇಕು ಅನ್ನತಕ್ಕಂಥ ಮಾತುಗಳು ಕೆಲವು ಶಾಸ್ತ್ರದಲ್ಲಿ ಇವೆ. ಅದಕ್ಕೆ ಆಚಾರ್ಯರು ಆ ಶಾಸ್ತ್ರ ವಚನಕ್ಕೆ ಏನು ಅರ್ಥ ಅನ್ನೋದನ್ನು ಪುರಾಣದ ವಚನದಿಂದಲೇ ಕೊಡ್ತಾರೆ. ಯಾನಿ ಕಾನಿಚ ವಾಕ್ಯಾನಿ ವಿದ್ಧೋಪಾಸ್ಯಾಪರಾಣಿ ಚ. ವಿದ್ಧ ಉಪಾಸ್ಯ, ಉಪವಾಸ ಅನ್ನುವುದಕ್ಕೆ ಆಚಾರ್ಯರು ಉಪೋಷಣ, ಉಪವಾಸನ, ಉಪಾಸ್ಯ ಅಂತಕ್ಕಂಥ ಶಬ್ದಗಳನ್ನ ಪುರಾಣದಲ್ಲಿ ಪ್ರಯೋಗವಾದ್ದನ್ನ ಕೊಡ್ತಾರೆ ನೋಡಿ. ನಾನು ಉಪವಾಸ ಅನ್ನುವ ಶಬ್ದಕ್ಕೆ ನಿಜವಾಗಿ ಅರ್ಥ ಏನು ಅಂತ ಅನ್ನೋದನ್ನು ಹಿಂದೊಮ್ಮೆ ಹೇಳಿದ್ದೆ. ಉಪವಾಸ ಅಂತಂದ್ರೆ ಫಾಸ್ಟಿಂಗ್ ಅಲ್ಲ, ಊಟ ಮಾಡದೇ ಇರುವುದಲ್ಲ. ಉಪವಾಸ ಅಂದ್ರೆ ಎತ್ತರದಲ್ಲಿ ಇರುವುದು ಅಂತ, ಮಾನಸಿಕವಾಗಿ ಎತ್ತರದಲ್ಲಿ ಇಲಿವೇಟೆಡ್ ಆಗಿ ಇರುವುದು. ಹಾಗೆ ಮೆಂಟಲಿ ಇಲಿವೇಟೆಡ್ ಆಗಬೇಕಾಗಿದ್ರೆ ಹೊಟ್ಟೆ ಖಾಲಿ ಇರಬೇಕು. ಆದ್ರಿಂದ ಉಪವಾಸ ಅಂದ್ರೆ ಹೊಟ್ಟೆ ಖಾಲಿ ಅಂತ ಅರ್ಥ ಹೊರತು ಉಪವಾಸ ಶಬ್ದಕ್ಕೆ ಅದರಿಂದ ಆಚಾರ್ಯರು ಉಪವಾಸ ಅನ್ನೋದಕ್ಕೆ ಬಳಸುವ ಬೇರೆ ಶಬ್ದಗಳನ್ನು ನೋಡಿ. ಉಪಾಸ್ಯ ಅಂತ ಹೇಳ್ತಾರೆ. ಉಪಾಸ್ಯ ಅಂದ್ರೆ ಉಪಾಸನೆ. ಉಪಾಸನ ಅಂದ್ರೆ ಅದು ಉಪಾಸನ ಅಂದ್ರೆ ಭಗವಂತನನ್ನು ಉಪಾಸನ ಮಾಡುವುದು ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿ ಉಪಾಸನ, ಎತ್ತರದಲ್ಲಿ ಮಾನಸಿಕ ಸ್ಥಿತಿ, ಎತ್ತರದ ಸ್ಥಿತಿಯಲ್ಲಿ ನಾವು ಇರುವುದು ಉಪಾಸನ. ಎಲ್ಲ ಕಡೆ ಎತ್ತರದ ಸ್ಥಿತಿಯಲ್ಲಿ ಇರುವುದು ಅನ್ನೋ ಶಬ್ದವನ್ನೇ ಇಲ್ಲಿ ಬಳಸ್ತಾರೆ ಹೊರತು ಕೇವಲ ನಿರಾಹಾರ ಅನ್ನುವ ಅರ್ಥವನ್ನು ಕೊಡ್ತಕ್ಕಂತಹ ಶಬ್ದವನ್ನ ಸಾಮಾನ್ಯವಾಗಿ ಏಕಾದಶಿ ದಿವಸ ಬಳಸುವುದಿಲ್ಲ. ಹಾಗಾದರೆ ಏಕಾದಶಿ ದಿವಸ ಬಹಳ ಮುಖ್ಯವಾದದ್ದು ಯಾವುದಾಯ್ತು? ಈಗ ಉಪವಾಸ ಅಂದ್ರೆ ಉಪಾಸನೆ. ಉಪಾಸನೆ ಮತ್ತು ಉಪವಾಸ ಒಂದೇ ಅರ್ಥದಲ್ಲಿ ಬಳಸ್ತಾರೆ ಆಚಾರ್ಯ. ಭಗವಂತನ ಉಪಾಸನೆ, ಆ ಉಪಾಸನೆಗೋಸ್ಕರ ಉಪವಾಸ ಅಂದ್ರೆ ನಿರಾಹಾರ. ಅದರಿಂದ ಭಗವಂತನ ಉಪಾಸನೆಗೆ ಮಾಡತಕ್ಕಂಥ ನಿರಾಹಾರವಾದಂಥ ಸ್ಥಿತಿ ಉಂಟಲ್ಲ, ಅದು ವಿದ್ಧವಾದ ದಶಮಿಯ ಸ್ಪರ್ಶ ಇರತಕ್ಕ ಏಕಾದಶಿಯಲ್ಲಿ ಅಂಥ ಪುಣ್ಯಕರವಾಗಿರತಕ್ಕ ಉಪಾಸನೆ ಬೇಕಾದ ವಾತಾವರಣ ಇಲ್ಲ. ಅದು ದುಷ್ಟವಾಗಿದೆ ಆ ದಿವಸ. ಆದ್ದರಿಂದ ದುಷ್ಟವಾದ ದಿವಸದಲ್ಲಿ ಉಪಾಸನೆ ಮಾಡಿದ ಹಾಗಾಗತ್ತೆ. ಅದನ್ನು ಶುದ್ಧವಾದ ದಿವಸದಲ್ಲಿ ಮಾಡಬೇಕು. ಹಾಗಾದ್ರೆ ವಿದ್ಧವಾದ ದಿವಸದಲ್ಲಿ ಉಪವಾಸ ಮಾಡಬೇಕು ಅಂತಂಥ ಮಾತುಗಳು ಇದ್ದಾವೆ ಅಂತಾರೆ ಆಚಾರ್ಯರು, ಒಪ್ಪಿಕೊಳ್ತಾರೆ. ಪುರಾಣದಲ್ಲಿ ಏಕಾದಶಿ ತಿಥಿ ಯಾವತ್ತು ಸೂರ್ಯೋದಯದಲ್ಲಿ ಉಂಟೋ ಆವತ್ತು ಉಪವಾಸ ಮಾಡು ಹೇಳ್ತಕ್ಕಂಥ ಪ್ರಮಾಣಗಳು ಇವೆ. ಯಾನಿ ಕಾನಿಚ ವಾಕ್ಯಾನಿ, ಅಂಥ ಯಾವ ವಾಕ್ಯಗಳಿವೆ ಆಚಾರ್ಯ ಹೇಳ್ತಾರೆ. ಯಾವುದು? ವಿದ್ಧ ಉಪಾಸ್ಯಾಪರಾಣಿ, ವಿದ್ಧವಾದ ಏಕಾದಶಿಯನ್ನು ಉಪಾಸನೆ ಮಾಡಬೇಕು. ನೋಡಿ, ಉಪವಾಸ ಅಲ್ಲ, ಉಪಾಸನೆ ಮಾಡಬೇಕು. ಅಂದ್ರೆ ಅದಕ್ಕೋಸ್ಕರ ನಿರಾಹಾರವಾಗಿರ್ಬೇಕು ಅನ್ನುವಂಥದ್ದು. ಅದನ್ನು ಹಾಗೆ ಹೇಳ್ತಕ್ಕಂಥ ಮಾತುಗಳು ಉಂಟಲ್ಲ, ಅದು ಧನದಾರ್ಚಾಪರಾಣಿ ಸ್ಯುಹು ವೈಷ್ಣವೀನ ದಶಾಯುತ. ಅದು ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಮಾತೇ ಅಲ್ಲ ಅಂದ್ರು. ವೈಷ್ಣವ ಏಕಾದಶಿ ದಶಾಯುತ, ದಶ ಅಂದ್ರೆ ದಶಮಿಯಿಂದ ಕೂಡಿರತಕ್ಕಂಥ ಏಕಾದಶಿ ಉಂಟಲ್ಲ, ಅದು ಯಾವ ಕಾಲಕ್ಕೂ ವೈಷ್ಣವಿ ಅಲ್ಲ, ಅಂದ್ರೆ ವಿಷ್ಣು ಪ್ರೀತಿಕರವಾದದ್ದಲ್ಲ. ಮತ್ತೆ ಹಾಗಾದ್ರೆ ಯಾಕೆ ಹೇಳ್ತಾರೆ ಅಂದ್ರೆ ಧನದಾರ್ಚಾಪರಾಣಿ ಸ್ಯುಹು ಅಂತ. ಅದೊಂದು ತಮಾಷೆ. ಜನರಿಗೆ ಈ ದುಡ್ಡಿನ ಮೇಲೆ ಸಹಜವಾದಂತಹ ಆಸಕ್ತಿ ಇರ್ತದೆ. ಅದರಿಂದ ಜನರಿಗೆ ಆ ದುಡ್ಡಿನ ಮೇಲೆ ಇರತಕ್ಕ ಆಸಕ್ತಿಯಿಂದ ಗೊಂದಲಗಡಿಸಬೇಕು ಅಂತ ದೇವತೆಗಳು ಒಂದು ವ್ಯಾಸರು ಪುರಾಣದಲ್ಲಿ ಇಂಥ ಮಾತುಗಳನ್ನು ಬರೆದ್ರಂತೆ. ಏಕಾದಶಿ ದಿವಸ, ವಿದ್ಧವಾದ ಏಕಾದಶಿ ದಿವಸ ಉಪವಾಸ ಕೂತು ಕುಬೇರನನ್ನು ಪೂಜೆ ಮಾಡಿದರೆ ಸಂಪತ್ತು ಬರುತ್ತೆ. ಅದರಿಂದ ಬಂದದ್ದು. ಅಂದ್ರೆ ಅದು ಕುಬೇರನ ಪೂಜೆ ಮಾಡಿ ಸಂಪತ್ತು. ಅವನು ಕುಬೇರ ಧನಾಧಿಪತಿ ಅಲ್ವ, ಧನಾಧ್ಯಕ್ಷ, ಕೊಪ್ಪರಿಗೆಗಳ ಒಡೆಯ. ಆದ್ರಿಂದ ಏಕಾದಶಿ ದಿವಸ, ವಿದ್ಧವಾದ ಏಕಾದಶಿ ದಿವಸ ಉಪವಾಸ ಕೂತು ಕುಬೇರನನ್ನು ಪೂಜೆ ಮಾಡಿದ್ರೆ ಕೊಪ್ಪರಿಗೆ ಸಿಗುತ್ತೆ ಅಂತ ಒಂದು ಕಥೆ ಹೊರಡಿಸಿದ್ರು ಶಾಸ್ತ್ರಕಾರರು. ಇದು ಯಾಕೆ ಅಂದ್ರೆ ಅದು ನಿಜವಾದಂತಹ ವಿಷ್ಣು ಭಕ್ತಿಯಿಂದ ಮನಸ್ಸನ್ನ ವಿಮುಖಗೊಳಿಸುವುದಕ್ಕೋಸ್ಕರ, ತಾಮಸ ಜೀವವನ್ನ ಕಂಗೆಡಿಸುವುದಕ್ಕೋಸ್ಕರ ಹೇಳಿರತಕ್ಕ ಮಾತು ಹೊರತು ವಾಸ್ತವಿಕವಾಗಿ ಮಾಡಬೇಕಾದ ಕ್ರಿಯೆ ಅಲ್ಲ ಅಂದ್ರು ಆಚಾರ್ಯ. ಯಾನಿ ಕಾನಿಚ ವಾಕ್ಯಾನಿ ವಿದ್ಧೋಪಾಸ್ಯ ಪರಾಣಿಚ ಧನದಾರ್ಚಾಪರಾಣಿ, ಧನದ ಅರ್ಚನೆ ಅದು ಕುಬೇರನ ಪೂಜೆಗೋಸ್ಕರ ಬಂದಿರತಕ್ಕಂಥ ಸಂಪ್ರದಾಯ. ಅದು ವೈಷ್ಣವೀ ಅದು ವಿಷ್ಣು ಪ್ರೀತಿಕರವಾದಂಥ ಏಕಾದಶಿ ಅಲ್ಲ. ಆ ಉಪವಾಸದಿಂದ ವಿಷ್ಣು ಪ್ರೀತಿ ಆಗೋದಿಲ್ಲ. ಹಾಗೆ ಕುಬೇರನಿಗಾದ್ರೂ ಪ್ರೀತಿ ಆಗತ್ತೋ? ಅದಾದ್ರೂ ಆಗಲೇನು. ಯಾವುದು ವಿಷ್ಣುವಿಗೆ ಪ್ರೀತಿ ಆಗುವುದಿಲ್ಲವೋ ಅದು ಕುಬೇರನಿಗೂ ಪ್ರೀತಿ ಆಗುವಂತಹದ್ದಲ್ಲ ನಿಜವಾಗಿ. ಮತ್ತೆ ಯಾಕೆ ಹೇಳಿದ್ರು ಪುರಾಣದಲ್ಲಿ? ಅಥವಾ ಮೋಹನಾರ್ಥಾಯ ಮೋಹಿನ್ಯಾ ಭಗವಾನ್ ಹರಿಹಿ ಅರ್ಥಿತ ಕಾರಯಾಮಾಸ.
ವ್ಯಾಸರೂಪೀ ಜನಾರ್ದನ. ಒಂದು ವಿಶೇಷವಾದ ಕಥೆ ಇದೆ ಪ್ರಾಚೀನ. ಏನು ಅಂದ್ರೆ ನಮಗೆ ಗೊತ್ತಿದೆಯಲ್ಲ ರುಗ್ಮಾಂಗದನ ಕಥೆ. ರುಗ್ಮಾಂಗದ ತನ್ನ ರಾಜ್ಯದಲ್ಲಿ ಕಡ್ಡಾಯವಾಗಿ ಏಕಾದಶಿ ಉಪವಾಸವನ್ನ ಎಲ್ಲ ಪ್ರಜೆಗಳು ಮಾಡಬೇಕು ಅಂತ ಒಂದು ಆಜ್ಞೆ ಹೊರಡಿಸಿದ್ದ ಅಂತ ರುಗ್ಮಾಂಗದನ ಕಥೆಯನ್ನ ನಾವು ಕೇಳ್ತೇವೆ. ಆ ರುಗ್ಮಾಂಗದನ ಕಾಲದಲ್ಲಿ ಎಲ್ಲರೂ ಏಕಾದಶಿಯ ದೀಕ್ಷೆಯನ್ನು ಹೊಂದಿ ಎಲ್ಲ ಕಡೆ ಕೂಡ ಏಕಾದಶಿ ದೀಕ್ಷೆಯಿಂದ ಒಂದು ರೀತಿಯ ಪುಣ್ಯವಂತರ ಸಂಖ್ಯೆ ಬೆಳೆಯಿತಂತೆ. ಆವಾಗ ಎಲ್ಲರೂ ಕೂಡ ಅಂದ್ರೆ ತಾಮಸರು ಕೂಡ ಆ ವಿಶೇಷ ಪುಣ್ಯ ಭಾಜನರಾಗಿ ವಿಷ್ಣು ಭಕ್ತಿಯನ್ನು ಬೆಳೆಸಿಕೊಂಡು ಬಿಟ್ರು. ರುಗ್ಮಾಂಗನ ಆಡಳಿತದಲ್ಲಿ ಅದೊಂದು ವಿಚಿತ್ರವಾದಂತಹ ಪ್ರಸಂಗ ನಿರ್ಮಾಣ. ಆಗ ಈ ಮೋಹಿನಿ ದೇವಮಾಯೆ ಉಂಟಲ್ಲ, ಅದು ಹೋಗಿ ವ್ಯಾಸರ ಹತ್ರ ಪ್ರಾರ್ಥನೆ ಮಾಡಿತಂತೆ. ಹೀಗಾಗಿಬಿಟ್ರೆ ಎಲ್ಲರೂ ಕೂಡ ಪುಣ್ಯ ಭಾಜನರಾಗ್ಬಿಡ್ತಾರೆ, ನರಕಕ್ಕೆ ಹೋಗಬೇಕಾದವರು ಸ್ವರ್ಗಕ್ಕೆ ಹೋಗೋ ಪ್ರಸಂಗ ಬರುತ್ತೆ, ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇರಬೇಕೋ ಅವರವರು ಅಲ್ಲಿಗೆ ಹೋಗಬೇಕು ಅನ್ನುವ ನಿಯಮಕ್ಕೆ ಭಂಗ ಬಂದ್ಬಿಡ್ತಾ ಇದೆ. ರುಗ್ಮಾಂಗದನ ಆಡಳಿತದಿಂದ ಅಯೋಗ್ಯರು ಸಾತ್ವಿಕರಾಗ್ತಾ ಇದ್ದಾರೆ, ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ರಿ ಅಂತ ವ್ಯಾಸರ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಂಡ್ಲಂತೆ ದೇವಮಾಯೆ. ಮೋಹಿನಿ ಅಂದ್ರೆ ಭಗವಂತನ ಮೋಹಿನಿ ಅವತಾರ ಅಲ್ಲ, ದೇವಮಾಯೆ. ಆಗ ಆ ದೇವಮೋಹಿನಿಯ ಮಾತಿಗೋಸ್ಕರ ವೇದವ್ಯಾಸರು ಈ ಧನದಾರ್ಚ ಅಂತ ಒಂದು ಏಕಾದಶಿಯಲ್ಲಿ ವಿದ್ಧವಾದ ಏಕಾದಶಿ ಉಪವಾಸ ಮಾಡಿದ್ರೆ ಸಂಪತ್ತು ಸಿಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದಾದ ತಕ್ಷಣ ಹಾಗಾದ್ರೆ ನಮಗೆ ವಿದ್ಧವಲ್ಲದ ಏಕಾದಶಿ ಮಾಡಿದ್ರೆ ಬರೀ ವಿಷ್ಣು ಪ್ರೀತಿ ಆಗೋದು, ವಿದ್ಧವಾದ ಏಕಾದಶಿ ದಿವಸ ಮಾಡಿದ್ರೆ ಸಂಪತ್ತು ಸಿಗುತ್ತೆ. ಹಾಗಾದ್ರೆ ವಿಷ್ಣು ಪ್ರೀತಿ ಆಯಿತು ಎಲ್ಲೋ ಗೊತ್ತಾಗೋದಿಲ್ಲ, ಇದು ಗೊತ್ತಾಗುತ್ತೆ, ಇದ್ರ ಕಣ್ಣಿಗೆ ಕಾಣುವಂತಹದ್ದು ಇದೇ ಆಗಬಹುದು ಅಂತ ಜನ ವಿದ್ಧವಾದ ಏಕಾದಶಿ ದಿವಸ ಉಪವಾಸ ಮಾಡ್ಲಿಕ್ಕೆ ಹತ್ತಿದ್ರು. ಅದರಿಂದ ಶುದ್ಧವಾದ ಏಕಾದಶಿಯ ಫಲ ಲುಪ್ತವಾಯಿತು. ಹೀಗೆ ಯಾರು ತಾಮಸರಿದ್ದಾರೆ ಅವರಿಗೆ ಮೋಹಗೊಳಿಸುವುದಕ್ಕೋಸ್ಕರ ವ್ಯಾಸರು ಇದನ್ನ ನಿರೂಪಣೆ ಮಾಡಿದ್ದು. ಇದು ದೇವತೆಗಳ ಪ್ರಾರ್ಥನೆಯಂತೆ ಅಂತ ಒಂದು. ಅಥವಾ ಮೋಹನಾರ್ಥಾಯ ಮೋಹಿನ್ಯ ಭಗವಾನ್ ಹರಿಹಿ ಅರ್ಥಿತ. ಭಗವಂತನ ಹತ್ರ ಹೋಗಿ ದೇವಮೋಹಿನಿ ದೇವಮಾಯೆ ಪ್ರಾರ್ಥಿಸಿಕೊಂಡ್ಲಂತೆ. ಆಗ ಅದನ್ನ ಈ ಧನದಾರ್ಚಕ್ಕೋಸ್ಕರ ವಿದ್ಧ ಏಕಾದಶಿ ಉಪವಾಸ ಮಾಡ್ರಿ ಅನ್ನುವಂತಹ ಒಂದು ಸಂಪ್ರದಾಯವನ್ನ ಸ್ವತಃ ಭಗವಂತನೇ ಮಾಡಿದ. ಯಾವ ರೂಪದಲ್ಲಿ? ವ್ಯಾಸರೂಪೀ ಜನಾರ್ದನ. ವ್ಯಾಸರೂಪದಲ್ಲಿ ಅವರು ಪುರಾಣಗಳನ್ನು ರಚನೆ ಮಾಡುವಾಗ ಆ ಪುರಾಣದಲ್ಲಿ ಈ ರೀತಿಯ ಒಂದು ತಾಮಸ ಪೂಜಾ ವಿಧಾನವನ್ನು ಹೇಳಿಬಿಟ್ರು. ಅದರಲ್ಲಿ ಆಸಕ್ತಿ ಇದ್ದವರು ಅದರ ಬೆನ್ನ ಹಿಂದೆ ಹೋದರು, ಶುದ್ಧವಾದ ಏಕಾದಶಿಯ ಕೈ ಬಿಟ್ರು. ಒಟ್ಟಿಗೆ ಏನು ಹೇಳಿದಾಗಾಯ್ತು? ಹಾಗಾದ್ರೆ ಅದನ್ನು ಯಾಕೆ ಹೇಳಿದ್ರು ಅಂದ್ರೆ ಅದರಿಂದ ಏನು ದುಡ್ಡು ಬರುತ್ತೆ ಅಂತಲ್ಲ, ಇದರಿಂದ ಒಂದು ಉಪಯೋಗ ಉಂಟು ಅಂತಾರೆ. ಏನು ಅಂದ್ರೆ ಧನದಾರ್ಚ ವಿವೃದ್ಧ್ಯರ್ಥಂ ಮಹಾವಿತ್ತಲಯಸ್ಯ ಚ ಅಸುರಾಣಾಂ ಮೋಹನಾರ್ಥಂ ಪಾಷಂಡಾನಾಂ ವಿವೃದ್ಧಯೇ ಆತ್ಮಸ್ವರೂಪ ವಿಜ್ಞಪ್ತಿಯೈ ಸ್ವರೂಪ ಪ್ರಾಪ್ತಯೇ ತಥಾ ಏವಂ ವಿದ್ಧಾಂ ಪರಿತ್ಯಜ್ಯ. ಇದರಿಂದ ಏನು ಅಂದ್ರೆ ಧನದಾರ್ಚ ವಿವೃದ್ಧ್ಯರ್ಥಂ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಅಂತ ವರಾಹ ಪುರಾಣದಲ್ಲಿ ಒಂದು ಮಾತಿದೆ. ಭಗವಂತನೇ ದೇವತೆಗಳ ಹತ್ರ ಅನೇಕ ವಿಧವಾಗಿರತಕ್ಕಂಥ ಮೋಹಕವಾದ ಶಾಸ್ತ್ರಗಳನ್ನು ಬರೆದು ಮೋಹಶಾಸ್ತ್ರಾಣಿ ಕಾರಯ ಪ್ರಕಾಶಂ ಕುರುಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು ಅಂತ. ನೀವು ನಿಮ್ಮ ಪ್ರಸಿದ್ಧಿಯನ್ನು ಮಾಡಿಕೊಳ್ಳಿ, ನನ್ನ ಪ್ರಸಿದ್ಧಿ ಬರದಂತೆ ಮಾಡ್ರಿ, ಜನಕ್ಕೆ ನನ್ನ ಮಹತ್ವ ಗೊತ್ತಾಗದ ಹಾಗೆ ಮಾಡ್ರಿ ಅಂತ ಭಗವಂತ ಬೇಕು ಅಂತ ಮೋಹಶಾಸ್ತ್ರಗಳನ್ನ ಸೃಷ್ಟಿ ಮಾಡಿಸಿದ ಋಷಿಗಳಿಂದ ಮತ್ತು ದೇವತೆಗಳಿಂದ ಅನ್ನತಕ್ಕಂಥ ಮಾತನ್ನ ವರಾಹ ಪುರಾಣದಲ್ಲಿ ನಾವು ನೋಡ್ತೇವೆ. ಹಾಗೆಯೇ ಸ್ವತಃ ವೇದವ್ಯಾಸರು ಅಂಥ ವಾಕ್ಯಗಳನ್ನ ಪುರಾಣಗಳಲ್ಲಿ ಸೇರಿಸಿದ್ದುಂಟು. ಯಾಕೆ ಅಂದ್ರೆ ಧನದಾರ್ಚ ವಿವೃದ್ಧ್ಯರ್ಥಂ, ಕುಬೇರನ ಪೂಜೆ ಬೆಳೀಲಿ ಅಂತ. ಅವನಿಗೆ ಪಾಪ ಯಾರು ಪೂಜೆ ಮಾಡೋರಿಲ್ಲ, ಅವನದೊಂದು ಪೂಜೆ ಆಗಲಿ ಅಂತ. ಭಗವಂತನ ಪೂಜೆ ಮರೆತು ಜನ ಇಂಥ ಐಹಿಕ ಪೂಜೆಯಲ್ಲಿ ತೊಡಗಲಿ ಅಂತ ಧನದಾರ್ಚ ವಿವೃದ್ಧ್ಯರ್ಥಂ, ಕುಬೇರನ ಪೂಜೆ ನಡೀಲಿ ಅಂತ. ಕುಬೇರನ ಪೂಜೆ ಯಾಕೆ ನಡಿಬೇಕು ಅಂದ್ರೆ ಮಹಾವಿತ್ತಲಯಸ್ಯ ಚ ಅಂತ, ಅಂದ್ರೆ ಜನದಲ್ಲಿ ಇರತಕ್ಕಂಥ ದುಡ್ಡು ಕರಗಲಿ ಅಂತ ಮಾಡಿಸಿದ್ರು. ಅದು ಯಾವ್ಯಾವುದೋ ಪೂಜೆ, ಅಯ್ಯಪ್ಪನ ಪೂಜೆ, ಕುಬೇರನ ಪೂಜೆ, ಇನ್ಯಾವುದೋ ದೆವ್ವದ ಪೂಜೆ, ಭೂತದ ಪೂಜೆ, ಸಾವಿರ ದೆವ್ವಗಳು, ಸಾವಿರ ವಿಧದ ಪೂಜೆಗಳು, ಜನರಿಗೆ ಸಾವಿರ ನಂಬಿಕೆಗಳು. ಅದರಿಂದ ಅವರ ಕೈಯಲ್ಲಿದ್ದ ದುಡ್ಡು ಕರಗಲಿ, ಅದು ಡಿಸ್ಟ್ರಿಬ್ಯೂಟ್ ಆಗಲಿ ಅಂತ ಹೇಳ್ಕೊಂಡು ಯಾವ್ಯಾವುದೋ ದೇವತೆಗಳು, ಕ್ಷುದ್ರ ದೇವತೆಗಳನ್ನೆಲ್ಲ ಆರಾಧಿಸುವಂಥ ಮಾತುಗಳನ್ನು ಶಾಸ್ತ್ರದಲ್ಲಿ ಹಾಕಿದ್ರು. ಧನದಾರ್ಚ ವಿವೃದ್ಧ್ಯರ್ಥಂ, ಅದರ ಮೂಲಕ ಮಹಾವಿತ್ತಲಯಸ್ಯ ಚ ಅಂತ, ದುಡ್ಡು ಕರಗಲಿ, ಜನರ ಕೈಯಲ್ಲಿ ಇರತಕ್ಕಂಥ ದುಡ್ಡು ಕರಗಲಿ ಅದು ಅಂತ ಹೇಳ್ಕೊಂಡು. ಅಸುರಾಣಾಂ ಮೋಹನಾರ್ಥಂ ಪಾಷಂಡಾನಾಂ ವಿವೃದ್ಧೇ, ಅದರ ಮುಖ್ಯ ಅರ್ಥ ಅಸುರಾಣಾಂ ಮೋಹನಾರ್ಥಂ. ಅಸುರರು ಯಾರು? ಅಸುರರು ಅಂದ್ರೆ ಅಸುರ ಬರೇ ಇಂದ್ರಿಯ ಸುಖದ ಭೋಗವೇ ಜೀವನದ ಪುರುಷಾರ್ಥ, ಅದರಿಂದ ಆಚೆಗೆ ಏನೂ ಪುರುಷಾರ್ಥ ಇಲ್ಲ ಅಂತ ತಿಳ್ಕೊಂಡಿರತಕ್ಕಂಥ ತಾಮಸರಿಗೆ ಶಾಸ್ತ್ರದ ತತ್ವ ತಿಳಿಯಬಾರದು, ಅವರು ಆ ದಾರಿಯಲ್ಲೇ ದಾರಿ ತಪ್ಪಿಯೇ ನಡೆಯಬೇಕು. ಮತ್ತು ಪಾಷಂಡಾನಾಂ ವಿವೃದ್ಧೆ, ಪಾಷಂಡರು ಅಂತಂದ್ರೆ ವೇದ ಮಾರ್ಗವನ್ನು ವಿರೋಧಿಸುವವರು, ವೇದವನ್ನ ನಂಬದವರು, ದೇವರನ್ನ ನಂಬದವರು. ಸಾಮಾನ್ಯವಾಗಿ ಪಾಷಂಡ ಅಂತ ಅನ್ನೋ ಶಬ್ದಕ್ಕೆ
ಮೂಲಭೂತವಾದ ಅರ್ಥ ಪಾಷಡಿ ಹಿಂಸಾಗತ್ಯೋಹ ಅಂತ. ಸಮಾಜದಲ್ಲಿ ಸಮಾಜ ಕಂಟಕರು ಅಂತ ನಾವು ಹೇಳ್ತೇವಲ್ಲ, ಅವನು ಪಾಷಂಡರು. ಸಮಾಜ ಕಂಟಕರಾಗಿರತಕ್ಕಂಥ ವ್ಯಕ್ತಿಗಳು ಅವರು ಇಂಥದ್ದನ್ನ ಮಾಡಿಕೊಂಡು ಬೆಳ್ಕೊಂಡು ಹೋಗ್ಲಿ, ಅವ್ರ ದಾರಿ ಹಿಡೀಲಿ. ಅವರು ಈ ದಾರಿಗೆ ಬಂದು ಈ ಉಪಾಸನೆಯ ನಿಜವಾದ ಉಪಾಸನೆಯ ದಾರಿಯಲ್ಲಿ ಬಂದು ಮುಂದುವರಿಯೋದು ಬೇಡ. ಅವರು ನಿಜವಾದಂತಹ ಸಮಾಜ ಕಂಡಕರು, ಅಸುರರು. ಅವರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಉಪಾಸನೆ ಮಾಡಲಿ ಅಂತ ಇದನ್ನು ಹೇಳಿದರು. ಆದರೆ ನಿಜವಾಗಿ ಇದರಲ್ಲಿ ಮುಂದೆ ಒಂದು ಶ್ಲೋಕ ಇದೆ, ಅದು ಈಗ ಪ್ರಿಂಟ್ ಆಗಿರ್ತಕ್ಕಂಥ ಪಾಠ ಇರುವುದು ಆತ್ಮಸ್ವರೂಪ ವಿಜ್ಞಪ್ಯೈ ಸ್ವರೂಪ ಪ್ರಾಪ್ತಯೇ ತಥಾ ಅಂತ. ಆತ್ಮಸ್ವರೂಪ ವಿಜ್ಞಪ್ತಿಯೈ. ಇನ್ನೊಂದೇನು ಅಂದ್ರೆ, ಯಾವುದು ಅನೇಕ ಮಂದಿ ಅಸುರರು ದುಷ್ಟರಿಗೆ ಆತ್ಮಸ್ವರೂಪ ಅವಿಜ್ಞಪ್ತಿಯೈ, ಭಗವಂತನ ಸ್ವರೂಪದ ಅರಿವೇ ಬಾರದೇ ಇರಲಿ, ಭಗವಂತನ ಮಹಿಮೆ ತಿಳಿಯದೇ ಇರಲಿ ಅಂತ ಅನ್ನೋದಕ್ಕೋಸ್ಕರ ಇಂಥ ಕ್ಷುದ್ರ ಉಪಾಸನೆಗಳನ್ನ ಹಾಕಿದರು. ಮತ್ತು ಸ್ವರೂಪ ಅಪ್ರಾಪ್ತಿ, ಅವರು ತನ್ನ ಸ್ವರೂಪಭೂತವಾಗಿರತಕ್ಕಂಥ ಆನಂದದ ಒಂದು ಪ್ರಾಪ್ತಿ, ಅವರ ಸ್ವರೂಪ ಆನಂದ ಸ್ವರೂಪವೇ ಎಲ್ಲ ಬಿಡಿ. ಆದ್ರಿಂದ ಹೀಗೆ ಸ್ವರೂಪಭೂತವಾಗಿರತಕ್ಕಂಥ ಆನಂದ ಅವರಿಗೆ ದೊರೆಯದೇ ಇರಲಿ, ಭಗವಂತನ ಅರಿವು ಅವರಿಗೆ ಬಾರದೇ ಇರಲಿ ಅಂತ ಈಗ ಪ್ರಸಿದ್ಧವಾದ ಪಾಠ. ಆದರೆ ಇದು ಅಷ್ಟು ಸಹಜ ಒಳ್ಳೆ ಪಾಠ ಅಲ್ಲ, ಈಗ ಪ್ರಿಂಟ್ ಆಗಿರುವ ಪಾಠ. ಯಾಕೆಂದ್ರೆ ಆತ್ಮಸ್ವರೂಪ ಅವಿಜ್ಞಪ್ತಿಯಿಂದಾದ್ರೂ ಕೂಡಿಸಬಹುದು. ಆತ್ಮಸ್ವರೂಪದ ವಿಜ್ಞಾನ, ಭಗವಂತನ ಅರಿವು ಅವರಿಗೆ ಬಾರದೇ ಇರಲಿ ಅಂತ. ಸ್ವರೂಪ ಪ್ರಾಪ್ತಿ ಅಂದ್ರೆ ಏನು? ಅವರ ಸ್ವರೂಪವನ್ನು ಅವರು ಹೊಂದುವುದು ಬೇಡ ಅಂತ. ಎಲ್ಲರೂ ಹೊಂದಲೇಬೇಕಲ್ಲ. ತಾಮಸರು ಅವರ ಸ್ವರೂಪವನ್ನು ದುಃಖ ರೂಪವಾದ ಸ್ವರೂಪವನ್ನು ಹೊಂದಲೇಬೇಕು, ಸಾತ್ವಿಕರು ಸುಖರೂಪವಾದ್ದು. ಸ್ವರೂಪವನ್ನು ಹೊಂದದೇ ಇರುವುದಂದ್ರೆ ಏನು? ಸುಖರೂಪವಾದ ಸ್ವರೂಪ ಅದು ಇಲ್ಲೇ ಇಲ್ಲ ಅವರಿಗೆ. ಅದರಿಂದ ಇದು ಈಗ ಏನಾಗಿದೆ ಅಂದ್ರೆ, ಇದು ಈಗ ಪ್ರಿಂಟ್ ಆಗಿರತಕ್ಕಂಥ ಪ್ರಚಲಿತ ಪಾಠಕ್ಕಿಂತ ಹಿಂದಿನ ತಡವಾಲೆಯಲ್ಲಿರ್ತಕ್ಕಂಥ ಪಾಠ ಭಿನ್ನವಾಗಿರತಕ್ಕಂಥ ಸಮಂಜಸವಾಗಿದೆ. ಹಾಗಂತ ಈಗಲೂ ಈ ಶ್ಲೋಕ ಪುರಾಣಗಳಲ್ಲೂ ಹೀಗೆ ಉಪಲಬ್ಧ ಇದ್ದಾಗಿದೆ. ಆತ್ಮಸ್ವರೂಪ ವಿಜ್ಞಪ್ತಿಯೈ ಸ್ವರೂಪ ಪ್ರಾಪ್ತಯೇ ತಥಾ ಅಂತ ಈಗ ಇರುವುದು. ಇದು ಸುಂದರವಾದ ಪಾಠ. ಮುಂದೆಗೆ ಅನ್ವಯ ಮಾತ್ರ. ಧನದಾರ್ಚ ವಿದ್ಧವಾದ ಉಪಾಸನೆ ಮಾಡತಕ್ಕಂಥವರು ವಿದ್ಧವಾದ ಏಕಾದಶಿ ದಿವಸ ಉಪವಾಸ ಮಾಡುವುದು ಅದು ಅಸುರರ ಮೋಹಕ್ಕೋಸ್ಕರ. ಶುದ್ಧವಾದ ಏಕಾದಶಿ ಯಾಕೆಂದ್ರೆ ಅದು ಮುಂದಿಗೆ ಅನ್ವಯ. ಆತ್ಮಸ್ವರೂಪ ವಿಜ್ಞಪ್ತಿಯೈ, ನಮ್ಮ ಸ್ವರೂಪ ಎಂಥದು, ಅದರೊಳಗಿರ್ತಕ್ಕಂಥ ಭಗವಂತನ ಸ್ವರೂಪ ಎಂಥದು ಅನ್ನುವುದನ್ನು ತಿಳಿಯುವುದಕ್ಕೋಸ್ಕರ, ಮತ್ತು ಸ್ವರೂಪ ಪ್ರಾಪ್ತಯೇ, ತನ್ನ ಸ್ವರೂಪಭೂತವಾಗಿರತಕ್ಕಂಥ ಆನಂದ ಪ್ರಾಪ್ತಿಗೋಸ್ಕರ ಏನು ಮಾಡಬೇಕು? ಏವಂ ವಿದ್ಧಾಂ ಪರಿತ್ಯಜ್ಯ, ವಿದ್ಧವಾದ ದಶಮಿಯ ಸ್ಪರ್ಶ ಇರತಕ್ಕಂಥ 56 ಗಳಿಗೆಯ ಅನಂತರ ದಶಮಿಯ ಸ್ಪರ್ಶ ಇರತಕ್ಕ ಏಕಾದಶಿಯನ್ನು ಬಿಟ್ಟು ದ್ವಾದಶ್ಯಾಂ ಉಪವಾಸನೆ, ದ್ವಾದಶಿ ದಿವಸ ನಿರಾಹಾರವಾಗಿದ್ದು ಭಗವಂತನ ಉಪಾಸನೆ ಮಾಡಿದರೆ ಕೋಟಿ ಜನ್ಮಾರ್ಜಿತಂ ಪಾಪಂ ಏಕಯೈವ ವಿನಶ್ಯತಿ ಅಂತ. ಒಂದು ಏಕಾದಶಿಯ ಒಂದು ಏಕಾದಶಿಯ ಆಚರಣೆಯಿಂದ ಕೋಟಿ ಜನ್ಮಗಳ ಪಾಪ ಪರಿಹಾರ ಆಗುತ್ತೆ. ಇನ್ನೆಲ್ಲ ಇದು ಕರೆಕ್ಟ್ ಗಣಿತ ಮಾಡಿಕೊಂಡು ಕೂತ್ಕೊಳ್ಬೇಡಿ ಮಾತ್ರ. ನಾವು ಒಂದು ಏಕಾದಶಿ ಮಾಡಿದೆ, ಕೋಟಿ ಜನ್ಮದ ಪಾಪ ಮುಗೀತು ಅಂತ. ಇನ್ನು ಕೋಟಿ ಜನ್ಮಕ್ಕೆ ಬೇಕಾಗುವಷ್ಟು ಪಾಪ ಮಾಡಬಹುದು, ಮತ್ತೊಂದು ಏಕಾದಶಿ ಉಪವಾಸ ಮಾಡಿದೆ ಸರಿ ಅಂತ. ಇವೆಲ್ಲ ಬರೇ ಪ್ರಶಂಸಾ ವಾಕ್ಯಗಳು. ಇದಕ್ಕೆ ಆ ಸಂಖ್ಯೆಗೆ ಲೆಕ್ಕ ಇಲ್ಲ, ಸಂಖ್ಯೆಯನ್ನು ಉದ್ದೇಶವೂ ಇಲ್ಲ. ಇದೇನು ಅಂದ್ರೆ ಬಹಳ ಒಳ್ಳೆಯದು. ವಿದ್ಧವಲ್ಲದ ಏಕಾದಶಿ ದಿವಸ ಉಪವಾಸ ಮಾಡೋದು ಬಹಳ ಒಳ್ಳೆಯದು, ವಿದ್ಧವಾದ ಏಕಾದಶಿ ಉಪವಾಸ ಬಹಳ ಕೆಟ್ಟದ್ದು. ಇಷ್ಟೇ ಅರ್ಥ ಹೊರತು ಅದ್ರಲ್ಲಿ ಹೇಳಿರ್ತಕ್ಕ ಸಂಖ್ಯೆಗಳಿಗೆ ವಿಶೇಷ ಉದ್ದೇಶವೇ ಇಲ್ಲ. ಆದ್ರೆ ಇವ್ರು ಹೇಳ್ತಾರೆ ಕೋಟಿ ಜನ್ಮಾರ್ಜಿತಂ ಪಾಪಂ ಏಕಯೈವ ವಿನಶ್ಯತಿ. ಒಂದು ಶುದ್ಧವಾದ ಏಕಾದಶಿ ದಿವಸ ನಿರಾಹಾರರಾಗಿ ಭಗವಂತನನ್ನು ಉಪಾಸನೆ ಮಾಡಿದರೆ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಬಹುದು. ಅಷ್ಟೇ ಅಲ್ಲ, ತತಃ ಕೋಟಿ ಗುಣಂ ವಾಪಿ ನಿಷಿದ್ಧಸ್ಯ ಇತರೈರ್ಜನೈಹಿ, ಅದಕ್ಕಿಂತಲೂ ಮಿಗಿಲಾದ ಪುಣ್ಯ ಯಾವತ್ತು ಅಂದ್ರೆ ಶುದ್ಧವಾದ ಏಕಾದಶಿ ದಿವಸ ಉಪವಾಸ ಮಾಡಲಿಕ್ಕೆ, ವಿದ್ಧವಾದ ಏಕಾದಶಿ ದಿವಸ ಉಪವಾಸ ಮಾಡಬೇಕು ಅಂತ ಆದೇಶ ಬಂತು ಅಂತ ಇಟ್ಟುಕೊಳ್ಳಿ ಅವರ ಮಠದ ಪಂಚಾಂಗದಿಂದ. ನಮ್ಮ ಮಠದ ಪಂಚಾಂಗ ಪ್ರಕಾರ ನಿಷಿದ್ಧವಾದ ದಿವಸವೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಿಂದ ಶುದ್ಧವಾದ ದಿವಸ ಮಾಡಬಾರದು ಅಂತ ಆದೇಶ ಬಂದರೂ ಕೂಡ ಶುದ್ಧವಾದ ದಿವಸ ಆ ಸಮಾಜದ ಆದೇಶವನ್ನು ಮೀರಿ ಇತರರು ತಡೆದರೂ ಕೂಡ ಆವತ್ತು ಮಾಡಬಾರದು ನೀನು, ಅದು ನಮ್ಮ ಮಠದ ಸಂಪ್ರದಾಯಕ್ಕೆ ವಿರುದ್ಧ ಆಗತ್ತೆ ಅಂತ ಹೇಳಿ ತಡೆದರೂ ಕೂಡ ಶುದ್ಧವಾದ ದಿವಸವೇ ಮಾಡಿದರೆ ಅದಕ್ಕಿಂತಲೂ ಕೋಟಿ ಬಾಲ ಹೆಚ್ಚು ಪುಣ್ಯ. ಇನ್ನೊಬ್ಬರು ತಡೆದಾಗಲೂ ಶುದ್ಧವಾದ ಏಕಾದಶಿ ದಿವಸ ಉಪವಾಸ ಮಾಡುವುದು ಮಹಾಪುಣ್ಯ ಅಂತ. ಯಾಕಂದ್ರೆ ಸಮಾಜದ ವಿರೋಧ ಇದೆ, ಅವನ ಪರಂಪರೆಯ ವಿರೋಧ ಇದೆ, ಎಲ್ಲರೂ ವಿರೋಧ ಮಾಡಿ ಅವನನ್ನು ದೂರ ಇಡ್ತಾರೆ. ನೀನು ಮಾಡಿದರೆ ನಾವು ನಿಮ್ಮನ್ನು ಬಹಿಷ್ಕಾರ ಹಾಕ್ತೇವೆ ಅಂತ. ಬಹಿಷ್ಕಾರ ಆದರೂ ಹಾಕ್ರಿ, ನಾನು ಶುದ್ಧವಾದ ಏಕಾದಶಿ ದಿವಸ ಮಾಡ್ತೇನೆ ಅಂತ ಯಾರು ದೀಕ್ಷೆ ತೋಡ್ತಾನೆ ಅವನು ಶುದ್ಧವಾದ ಏಕಾದಶಿ ದಿವಸ ಮಾಡುವವನಿಗಿಂತ ನಿಷಿದ್ಧವಾದನ್ನ ಜನರು ತಡೆದಾಗಲೂ ಮಾಡುವಾಗ ಅದು ಇನ್ನೂ ಕೋಟಿ ಗುಣ ಜಾಸ್ತಿ. ತತಃ ಕೋಟಿ ಗುಣಂ ವಾಪಿ ನಿಷಿದ್ಧಸ್ಯ ಇತರೈಹಿ ಜನೈಹಿ, ಬೇರೆ ಜನರು ಅಂದ್ರೆ ಅವರು ನಿಷಿದ್ಧ, ಅವು ಇವತ್ತು ಮಾಡಬೇಡ ಏಕಾದಶಿ, ಇವತ್ತು ಮಾಡ್ತಕ್ಕದ್ದಲ್ಲ, ನಿನ್ನೆ ಮಾಡಬೇಕು, ನಾಳೆ ಮಾಡುವುದಲ್ಲ, ನಿನ್ನೆ ಮಾಡಬೇಕು. ಯಾಕೆಂದ್ರೆ ನಮ್ಮ ಗಣಿತ ಪ್ರಕಾರ ನಿನ್ನೆ ಅಂತ ಹೇಳಿದ್ರೂ ಕೂಡ
ಶುದ್ಧವಾದಂತಹ ಏಕಾದಶಿಯನ್ನ ಪಟ್ಟು ಹಿಡಿದು ಯಾರು ಮಾಡ್ತಾನೆ ಅವನಿಗೆ ಕೋಟಿ ಕೋಟಿ ಫಲ ಅಂದ್ರೆ ಇವೆಲ್ಲ ಅತ್ಯಧಿಕ ಫಲ ಅಂತ ಅಷ್ಟೇ ಅರ್ಥ ಹೊರತು ಇದನ್ನ ಕೋಟಿ ಎಷ್ಟು ಸೊನ್ನೆ ಆಗುತ್ತೆ ಅಂತ ಸೊನ್ನೆ ಹಾಕೊಂಡು ಕೂಡಿಸ್ಕೊಂಡು ಕೂಡಬೇಡಿ ಅಷ್ಟೇ.